ವೆಲ್ಕಮ್ ಟು ಕವಿತಾ ಹೋಮ್ ಕುಕಿಂಗ್. ಯಾವತ್ತೂ ಒಂದೇ ಥರ ಪೂರಿ ಮಾಡಿ ತಿಂದು ತುಂಬ ಬೋರ್ ಆಗಿದ್ದರೆ ಈ ರೀತಿ ಪಾಲಕ್ನ ಉಪಯೋಗಿಸ್ಕೊಂಡು ಒಂದೊಳ್ಳೆ ರುಚಿಯಾದ ಪಾಲಕ್ ಪೂರಿ ಹೇಗೆ ಮಾಡೋದು ಅಂತ ನೋಡೋಣವಾ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ನಾನು 2 ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ. ಪಾಲಕ್ನ ಚೆನ್ನಾಗಿ ಎರಡರಿಂದ 3 ಸಲ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಬಳಸಿ ಇವತ್ತು ಪೂರಿ ಮಾಡ್ತಿದ್ದೀನಿ. ಹಾಗೆ ಪಾಲಕ್ ಸೊಪ್ಪನ್ನ ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಳ್ಳೋಣ. ಹಾಗೆ ಬಿಸಿನೀರಲ್ಲಿ ನೋಡಿ, ಬಿಸಿನೀರಲ್ಲಿ ಪಾಲಕ್ನ ಹಾಕಿ ಒಂದು 4 ನಿಮಿಷ ಅಂದರೆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಅದನ್ನ ಬೇಯಿಸಿ. ನೋಡಿ, ಈಗ ತಣ್ಣಗಾಗೋಕ್ಕೆ ಇದನ್ನ ಒಂದು ತಟ್ಟೆಲಿ ಹಾಕಿ ನೀಟಾಗಿ ಸ್ವಲ್ಪ ಹರಡಿಸ್ಕೊಳ್ಳಿ, ಅಂದರೆ ತಣ್ಣಗಾಗಲಿ. ತಣ್ಣಗಾದಮೇಲೆ ಆಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಮೈದಾ ಉಪಯೋಗಿಸ್ತಾ ಇಲ್ಲ, ಗೋಧಿನ ಉಪಯೋಗಿಸಿ ಪೂರಿ ಮಾಡ್ತಿದ್ದೀನಿ. ನೋಡಿ, ಈಗ ಇದು ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಯಾಕಂದರೆ 2 ಕಟ್ಟಷ್ಟು ಪಾಲಕ್ ತೊಗೊಂಡಿರೋದ್ರಿಂದ ಅದಕ್ಕೆ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ಪೂರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಆನಂತರ ನಾವು ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಳೋಣ. ನಾನು ಪಾಲಕ್ ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಆ ಗ್ರೀನಿಶ್ ಹಾಗೆ ಇರುತ್ತೆ. ಸೊ ನೀವು ಕೂಡ ರುಬ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ ಈಗ ಎಷ್ಟು ಬೇಕೋ ಅಂದರೆ ಪೂರಿಗೆ ಹದವಾಗಿ ಕಲಿಸ್ಕೊಳ್ಳೋಣ. ಚಪಾತಿಗೆ ನಾವು ಕಲಿಸೋ ರೀತಿ ಕಲಿಸ್ಬಾರ್ದು. ಚಪಾತಿಗೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ನಾವು ಸ್ವಲ್ಪ ಮೃದುವಾಗಿ ಕಲಿಸ್ತೀವಿ. ಬಟ್ ಪೂರಿಗೆ ಸ್ವಲ್ಪ ಟೈಟ್ ಇರಲಿ ಗೋಧಿ ಹಿಟ್ಟಾಗಲಿ ಸರಿ, ಇಲ್ಲ ಮೈದಾ ಆದರೂ ಸರಿ, ತುಂಬ ಸಾಫ್ಟಾಗಿ ಕಲ್ಸೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ, ಅಂದರೆ ಡ್ರೈ ಆಗಬಾರ್ದಲ್ವ, ಸೊ ಸ್ವಲ್ಪ ಎಣ್ಣೆನ ಸವರಿ ಇದನ್ನು ಒಂದು ತಟ್ಟೆನ ಮುಚ್ಚಿ ಒಂದು 5ರಿಂದ 10 ನಿಮಿಷ ಇಲ್ಲ ಅರ್ಧ ಗಂಟೆ ನೆನೆಸಿದ್ರೂ ಪರವಾಗಿಲ್ಲ. ನೋಡಿ, ಈಗ ಇದು ಒಂದು 10ರಿಂದ 15 ನಿಮಿಷ ನೆನೆಸಿದ್ದೀನಿ. ನೋಡಿ, ತುಂಬ ಸಾಫ್ಟಾಗೂ ಇಲ್ಲ, ಹಾಗೆ ತುಂಬ ಗಟ್ಟಿನೂ ಇಲ್ಲ, ಮೀಡಿಯಮ್ ಇದರಲ್ಲೇ ಅದನ್ನು ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಉಂಡೆಗಳು ಮಾಡಿ ನಾವು ಪೂರಿಗೆ ಯಾವ ರೀತಿ ಅಂದರೆ ರೌಂಡ್ ಶೇಪಲ್ಲಿ ತಟ್ಕೋತೀವೋ ಆ ರೀತಿ ಇದನ್ನು ಈಗ ನಾವು ರೌಂಡ್ ಶೇಪಲ್ಲಿ ಇದು ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ, ಸೊ ನನಗಿಲ್ಲೊಂದು 3 ಅಂದರೆ ಒಂದು 8ರಿಂದ 9 ಪೂರಿ ಆಯಿತು. ನೋಡಿ, ಈಗ ಇದನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಚಪಾತಿ ರೀತಿ ಅಥವಾ ಪೂರಿ ರೀತಿ ಲಟ್ಟಿಸ್ಕೊಳ್ಳೋಣ. ಹಾಗೆ ರೌಂಡ್ ಶೇಪ್ ಬಂದೇ ಬರುತ್ತೆ ಯಾವಾಗಲೂ, ಅಂದರೆ ಚಪಾತಿ ಮಾಡ್ತಾ ಇರ್ತೀವಿ, ಪೂರಿ ಮಾಡ್ತಿರ್ತೀವಿ. ಆದರೂ ಈ ಬಾಕ್ಸ್ ನೋಡಿ, ಈ ರೀತಿ ಒಂದು ಬಾಕ್ಸಲ್ಲಿ ತುಂಬ ನೀಟಾಗಿ ರೌಂಡ್ ಶೇಪ್ ಬರಬೇಕಲ್ವ, ಸೊ ಅದರಿಂದ ಈ ರೀತಿ ನಾನು ಮಾಡ್ತಾಯಿದ್ದೀನಿ. ರೌಂಡ್ ಶೇಪ್ ಮಾಡ್ಬೋದು, ಬಟ್ ಈ ರೀತಿ ಮಾಡೋದ್ರಿಂದ ಏನೋ ಒಂಥರ ಖುಷಿ ಆಗುತ್ತೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ತಾಯಿ ಜೊತೆ ಅಮ್ಮನ ಜೊತೆ ಈ ರೀತಿ ಮಾಡ್ತಿದ್ದೆ. ಪೂರಿ ಮಾಡಬೇಕಾದ್ರೆ ನಾನು ಬಾಕ್ಸಲ್ಲಿ ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದೆ. ಅದೊಂದು ಸ್ವಲ್ಪ ನನಗೆ ನೆನಪಾಯಿತು. ನೀವು ಕೂಡ ಮಾಡ್ತಾ ಇರ್ತೀರಾ ಅನ್ಕೋತೀನಿ. ಆ ಥರ ಏನಾದರೂ ನಿಮ್ಮದು ನೆನಪಿದ್ರೆ ನನಗೆ ಕಮೆಂಟ್ ಮೂಲಕ ಪ್ಲೀಸ್ ತಿಳಿಸಿ. ನೋಡಿ, ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ, ಅಂದರೆ ಎಣ್ಣೆನ ಕಾಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೂ ಇಟ್ಕೊಂಡು ಕಾಯಿಸಿ. ಈ ರೀತಿ ಒಂದೇ ಉರಿಯಲ್ಲಿ ನಾವು ಪೂರಿ ಹಾಕೋದ್ರಿಂದ ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ, ಗೋಧಿ ಹಿಟ್ಟಾಗಲಿ ಇಲ್ಲ ಮೈದಾ ಆಗಲಿ. ನೋಡಿ, ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿದ್ರೆ ಪೂರಿ ಉಪ್ಕೊಂಡು ಒಂದು ಸಾಫ್ಟಾಗಿ ಒಂದು ಗರಿಗರಿಯಾದ ಪೂರಿ ರೆಡಿಯಾಗುತ್ತೆ. ಪೂರಿ ಜೊತೆಗೆ ಆಲೂಗಡ್ಡೆ ಪಲ್ಯ ಅಥವಾ ಕಾಯಿ ಚಟ್ನಿ ಏನಾದರೂ ಒಂದು ಸರ್ವ್ ಮಾಡ್ಕೋಬೋದು. ನಾನಿವತ್ತು ಆಲೂಗಡ್ಡೆ ಪಲ್ಯ ಮಾಡಿ ಜೊತೆಗೆ ಮೊಸರನ್ನ ಉಪಯೋಗಿಸಿದ್ದೀನಿ. ಇದು ಕೂಡ ತುಂಬ ಡಿಫ್ರೆಂಟಾಗಿ ಒಂದು ಡಿಫ್ರೆಂಟ್ ಟೇಸ್ಟ್ನೇ ಕೊಟ್ಟಿತ್ತು. ಸೊ ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.